ಸರ್ವೆಯಿಂದ ಮಾಹಿತಿಯನ್ನ ಬಚ್ಚಿಡೋದು ಸ್ವಾರ್ಥ ಮನಸ್ಥಿತಿ ಅಂತ ಹೇಳಿ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶ್ರೀಮಂತಿಕೆಯನ್ನ ಸರಳತೆಯಲ್ಲಿ ಬಚ್ಚಿಡೋದು ಹಾಗೆ ಸರ್ವೆಯಿಂದ ಮಾಹಿತಿಯನ್ನ ಬಚ್ಚಿಡೋದು ಕೂಡ ಸ್ವಾರ್ಥ ಮನಸ್ಥಿತಿ. ಮೇಲಿನ ಜಾತಿಯವರಿಗೆ ಹಿಂದುಳಿದ ಸಮೀಕ್ಷೆ ಬೇಕಾಗಿಲ್ಲ, ಸರ್ವೆಯಲ್ಲಿ ಭಾಗಿಯಾಗಲ್ಲ ಅಂತ ಹೇಳಿದ್ರೆ ಅದು ಸಂವಿಧಾನ ವಿರೋಧಿ, ದೇಶದ್ರೋಹಿಗಳು ಅಂತಾನೆ ಹೇಳಬೇಕು ಅಂತ ಹೇಳಿ ಬಿಕೆ ಹರಿಪ್ರಸಾದ್ ಇಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಂದ್ರೆ ಸುಧಾಮೂರ್ತಿ ದಂಪತಿಗಳ ವಿರುದ್ಧ ನೇರವಾಗಿ ಹರಿಪ್ರಸಾದ್ ಇಲ್ಲಿ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸರ್ಕಾರದಿಂದ ₹1 ಭೂಮಿಯನ್ನ ಪಡೆದುಕೊಂಡಿರ್ತಾರೆ ಅನ್ನೋದಾಗಿಯೂ ಕೂಡ ಇಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಧೈರ್ಯ ಮಾಡಿ ಈ ಒಂದು ಸಮೀಕ್ಷೆಯನ್ನ ನಡೆಸ್ತಾ ಇದ್ದಾರೆ, ಆದ್ರೆ ಕೆಲವರು ಭಾಗಿಯಾಗಲ್ಲ ಅಂತ ಇರೋದು ಸರಿಯಲ್ಲ ಅಂತ ಹೇಳಿ ನೇರವಾಗಿ ಸುಧಾಮೂರ್ತಿ ದಂಪತಿಯ ವಿರುದ್ಧ ಬಿಕೆ ಹರಿಪ್ರಸಾದ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿಂಪಲ್ ಸುಧಾಮೂರ್ತಿ ಅಂತ ಹೆಸರು ತಕೊಂಡು ಮಾಹಿತಿ ತಂತ್ರಜ್ಞಾನದ ದಿಗ್ಗಜಗಳು ಮಾಹಿತಿಯನ್ನೇ ಕೊಡೋದಿಲ್ಲ ಅಂತ ಹೇಳಿದ್ರೆ ಇದು ಹಾಸ್ಯಾಸ್ಪದ. ಇದು ಯಾರ್ದೋ ಒತ್ತಡದ ಮೇಲೆ ಮಾಡ್ತಾ ಇದ್ದಾರೆ, ಇಲ್ಲಾಂದರೆ ಯಾವುದೋ ಒಂದು ಹಿತಾಸಕ್ತಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಆದ್ದರಿಂದ ಇದು ಸಂವಿಧಾನದ ಅಡಿಯಲ್ಲಿ ಸಿದ್ದರಾಮಯ್ಯನವರ ಜಾತಿ ಸಮೀಕ್ಷೆ ಇದು ಸಂವಿಧಾನದ ಚೌಕಟ್ಟಿನಲ್ಲಿ ಮಾಡ್ತಾ ಇರತಕ್ಕಂಥದ್ದು. ಒಂದು ರಾಜ್ಯಸಭಾ ಸದಸ್ಯರಾಗಿ ಅವರು ಸಂವಿಧಾನದ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಸಂವಿಧಾನದ ಚೌಕಟ್ಟಿಲ್ಲ ಅಂದರೆ ಮಾತಾಡ್ಬೋದು. ಆದ್ದರಿಂದ ಹಿಂದುಳಿದ ವರ್ಗದವರ ಏಳಿಗೆಗೆ ಸಂಪೂರ್ಣವಾಗಿ ವಿರೋಧ ಇರತಕ್ಕಂಥ ಹೇಳಿಕೆಗಳಿವರು. ಇವ್ರಿಗೇನಾದರೂ ಅಷ್ಟೊಂದು ಕಾಳಜಿ ಇದ್ದಿದ್ರೆ ಸರ್ಕಾರದ ವತಿಯಿಂದ ಅಲ್ಲಿ ಬಡವ ರೈತರ ಜಾಗಗಳನ್ನು ಸುಮಾರು ₹1 ಜಾಗ ಕೊಟ್ಟಿದ್ದಾರೆ ಇವರಿಗೆ. ಅಂದರೆ 35,000 ಕೋಟಿ GSTನೇ ಏನೋ ಕಟ್ಟಬೇಕು ಇವರು. ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಇದನ್ನು ಖಂಡಿಸ್ತೀವಿ. ಅಂದ್ರೆ ಮಹಾಸಭಾದಿಂದ ಸೂಚನೆಯನ್ನ ಪಾಲಿಸ್ತಿದ್ದಾರೆ, ಬ್ರಾಹ್ಮಣ ಮಹಾಸಭಾ ಅಲ್ಲ, ಯಾವ ಜಾತಿ ಪ್ರಶ್ನೆ ಇಲ್ಲಿ ಬರೋದಿಲ್ಲ. ಇಲ್ಲಿ ಯಾವ ಡೈರೆಕ್ಷನ್ಸ್ ಅವ್ರು ತಗೊಂಡಿದ್ದಾರೆ ಗೊತ್ತಿಲ್ಲ. ಜಾತಿ ಸಮೀಕ್ಷೆಗೆ ಮೇಲ್ಜಾತಿಯವ್ರ ವಿರುದ್ಧ ಇದ್ದೇ ಇರುತ್ತೆ, ಅದು ಮೊದಲಿಂದ ಇದೆ, ಈಗಲೂ ಇದೆ, ಮುಂದೆನೂ ಇರುತ್ತೆ. ಆದರೆ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕವಾದ ಸಮೀಕ್ಷೆ ಮಾಡುವಾಗ ಅದಕ್ಕೆ ವಿರುದ್ಧ ಮಾಡ್ತಾರೆ ಅಂತ ಹೇಳಿದ್ರೆ, ಇವರು ಸರ್ಕಾರದ ವತಿಯಿಂದ ಎಲ್ಲ ಸೌಲಭ್ಯಗಳನ್ನ ತೆಗೆದುಕೊಂಡು ಸರ್ಕಾರದ ಕಾರ್ಯಕ್ರಮಕ್ಕೆ ವಿರೋಧ ಮಾಡಿದ್ರೆ ಅದು